ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಪ್ರೀತಿ, ವಿಶ್ವಾಸ ಇವೆರಡು ಒಂದು ಮುಖದ ನಾಣ್ಯ ಇದ್ದಂಗೆ. ಓಕೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಡೆದಿರ್ತಕ್ಕಂತಹ ರೀಸೆಂಟಾಗಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ, ಇವ್ರ ಹೆಸರು ಹೇಳೋದು ಬೇಡ. ಓಕೆ, ಕೋಲಾರ ಜಿಲ್ಲೆಯ ಒಂದು ಹೆಣ್ಣು ಮಗುವಿನ ಕತೆ ನಾನು ಹೇಳ್ತಾ ಇದ್ದೆ. ಇವಳು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಓಕೆ, ಸ್ವಾಮಿ ಭಕ್ತರಿವರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ ಸುಮಾರು ವರ್ಷಗಳಿಂದ ಒಬ್ಬ ಹುಡುಗನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ. ಇಬ್ಬರು ಮನೆಯಲ್ಲೂ ಇವರು ತುಂಬ ಆತ್ಮೀಯ ಗೆಳೆಯರು ಅನ್ನೋ ಒಂದು ಫೀಲಿಂಗ್ಸು, ಥಾಟ್ಸ್ ಇರುತ್ತೆ. ಬಟ್ ಇವಳಿಗೆ ಆ ಒಂದು ಗೆಳೆತನ ಕ್ರಮೇಣವಾಗಿ ಅವರ ಹೃದಯದಲ್ಲಿ ಪ್ರೀತಿಯಾಗಿ ಬದಲಾವಣೆ ಆಗುತ್ತೆ. ನೋಡಿ, ಗಂಡಾಗಲಿ ಹೆಣ್ಣಾಗಲಿ ಒಂದು ಸಾರಿ ಅದರಲ್ಲಿ ಬಿದ್ದು ಬಿಟ್ಟರೆ ಅದು ನರಕ ಯಾತನೆ. ಅದು ನಿಜವಾಗಿ ಹೇಳ್ತೀನಲ್ಲ, ನರಕ ಯಾತನೆ. ಇದು ಸುಮಾರು 3 ವರ್ಷದಿಂದ ನಡ್ಕೊಂಡೇ ಬರ್ತಾ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಆ ಪ್ರೀತಿಯ ಜ್ವರ ತಲೆಗೇರಿದಾಗ ಪಿತ್ತ ನೆತ್ತಿಗೇರಿದಂಗಿರುತ್ತೆ. ತಂದೆ ತಾಯಿ ಅಣ್ಣ ತಮ್ಮ ಯಾರು ಕಣ್ಣಿಗೆ ಕಾಣಲ್ಲ. ಇಂತಹದೇ ಒಂದು ಸಿಚುವೇಶನ್ನು ಕೋಲಾರ ಊರಿನ ಈ ಒಂದು ಸ್ವಾಮಿ ಭಕ್ತಳ ಪರಿಸ್ಥಿತಿ. ಇವರು ನೋಡೋಕ್ಕೆ ತುಂಬಾ ಸುಂದರವಾಗಿರ್ತಾರೆ. ಆ ಹುಡುಗ ಕೂಡ ಇವರನ್ನು ಅಷ್ಟೇ ಇಷ್ಟಪಡ್ತಾ ಇರ್ತಾನೆ. ಒಂದು ಫ್ರೆಂಡ್ಶಿಪ್ ಅನ್ನೋದು ಪ್ರೀತಿಗೆ ಕನ್ವರ್ಟ್ ಆದಾಗ ಅದಕ್ಕಿರುವಂಥ ಬೆಲೆನೇ ಬೇರೆ. ಓಕೆ, ಹೀಗಿರುವಾಗ ಇದನ್ನು ತಂದೆ ತಾಯಿ ಹತ್ರ ಹೇಗೆ ಹೇಳೋದು? ಒಂದು. ಇನ್ನೊಂದು, ನಾವು ಹೇಳಿದ ತಕ್ಷಣ ನಮ್ಮ ತಂದೆ ತಾಯಿ ಒಪ್ಕೊಂಡು ಮದುವೆ ಮಾಡ್ತಾರ? 2. ಮೂರನೇದು, ನಾವು ಇಷ್ಟೆಲ್ಲ ಜನರನ್ನ ಎದುರಾಕೊಂಡು ಮುಂದೆ ಸಂತೋಷವಾಗಿ ಬದುಕಿ ಬಾಳ್ತೀವ ಅನ್ನೋದು 3ನೇ ಮ್ಯಾಟ್ರ್. ಸೊ ಇಲ್ಲಿ ನಮ್ಮ ಸ್ವಾಮಿ ಭಕ್ತರು ಇವರಿಗೆ ಈ ಒಂದು ಟ್ರ್ಯಾಕಲ್ಲಿ ಹೋಗ್ತಿರುವಾಗ ಹುಡುಗನ ಮನೆಯವರು ಇವಳು ಇಷ್ಟಪಟ್ಟಿರ್ತಕ್ಕಂಥ ಹುಡುಗನಿಗೆ ಒಂದು ಸಂಬಂಧನ ತಗೊಂಬಂದು, ಈ ಹುಡುಗಿನ ನಾವು ಮುಂದೆ ಇವನೊಂದು ಉತ್ತಮ ಜಾಬಲ್ಲಿ ಬಂದ ಮೇಲೆ ಇವನನ್ನು ಇವ್ರಿಗೆ ಮದುವೆ ಮಾಡೋದಂತ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹುಡುಗ ಕೂಡ ವೆಲ್ ಸೆಟಲ್ಡ್ ಇದ್ದಾರೆ, ಅವರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂಥೇಳಿ ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿನ ಕ್ರಮೇಣವಾಗಿ ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ. ಇದು ಒಂದು ದಿವಸ ಹುಡುಗ ಡೈರೆಕ್ಟಾಗಿ ಇವ್ರ ಹತ್ರ ಹೇಳ್ತಾನೆ, ಈ ಥರ ಆಗಿದೆ. ಓಕೆ, ಆದರೆ ನಮ್ಮ ಸ್ವಾಮಿ ಭಕ್ತರು, ಸ್ವಾಮಿ ಮಹಾರಾಜರಿಗೂ ಅವ್ರಿಗೂ ಯಾವುದೇ ಥರದ ಲಿಂಕ್ ಇರಲ್ಲ. ತುಂಬ ದುಃಖ ನೋವು ಸಂಕಟಪಟ್ಟು ಯೂಟ್ಯೂಬಲ್ಲಿ ನೋಡ್ತಾ ಇರುವಾಗ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಆ ಹುಡುಗ ಅಂತೂ ಮೈಂಡ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ನಾನು ಈ ಹುಡುಗಿನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ಆ ಹುಡುಗಿನ ಮಾಡ್ಕೊಂಡ್ಬಿಟ್ಟು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿರೋ ಲೈಫನ್ನು ನಾನು ಲೀಡ್ ಮಾಡ್ತೀನಿ ಅಂತ ಹೇಳಿ ಆ ಹುಡುಗ ಫಿಕ್ಸ್ ಆಗೋಗ್ಬಿಟ್ಟಿರ್ತಾನೆ ಆಲ್ರೆಡಿ. ಆದರೆ ತನ್ನ ರಕ್ತದ ಕಣಕಣಗಳಲ್ಲಿ ಆ ಹುಡುಗನೇ ನನ್ನ ಪ್ರಾಣ ಅಂತ ನಂಬಿರ್ತಾಳೆ ಇವಳಿಗೆ ಏನಾಗಬೇಡ ಅದನ್ನು ಕೇಳಿದಾಗ. 1 ದಿವಸ 2 ದಿವಸ ತುಂಬ ಡಿಪ್ರೆಷನ್ಗೆ ಹೋಗ್ತಾಳೆ. ಒಂದು ದಿವಸ ನನ್ನ ವಿಡಿಯೋ ನೋಡಿ
ಜಸ್ಟ್ ರೀಸೆಂಟಾಗಿ ಒಂದು 20 ದಿವಸ ಅಂದರೆ ಗುರು ಪೂರ್ಣಿಮೆ ಆದಮೇಲೆ ಇವ್ರದ್ದು ನನಗೆ ಫೋನ್ ಬಂತು. ಹೇಳ್ತಾರೆ, ಸಂತೋಷಣ, ಎಲ್ಲರ ಸಮಸ್ಯೆಗೂ ನೀವೊಂದು ದಾರಿ ತೋರಿಸ್ತೀರಾ ಅಂತ ಅಂದ್ಕೊಂಡು ನಾನು ಫೋನ್ ಮಾಡಿದ್ದೀನಿ ಗುರುಗಳೇ ಅಂತ. ನಾನು ಹೇಳಿದೆ, ಅಮ್ಮ ನೋಡು, ಸಂತೋಷಣ್ಣ ಅಂತ ನೀವು ಕರೀತೀರಾ, ಖಂಡಿತವಾಗಿಯೂ ನನಗದು ಆ ಮಾತು ಖುಷಿ ಇದೆ. ಅದಕ್ಕೆ ನಾನು ತುಂಬಾ ಯೋಗ್ಯ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಕೈಯಿಂದ ಆದಷ್ಟು ನಿಮಗೆ ದಾರಿ ತೋರಿಸ್ತೀನಮ್ಮ, ಹೇಳು ಅಂತ ಹೇಳಿ ನನಗವರು ತುಂಬ ಹತ್ಕೊಂಡು, ಎಷ್ಟು ಅಳಬಾರ್ದು ಅಷ್ಟು ಹತ್ಕೊಂಡು ಹೇಳ್ತಾರೆ. ನಾನು ಅವ್ರಿಗೆ ಏನು ಮಾಡ್ತೀನಿ ಅಂದರೆ, ನೋಡಮ್ಮ ನೀನೊಂದು ಕೆಲಸ ಮಾಡು, ನಡೆದಿದ್ದು ನಡೆದೋಗ್ಬಿಟ್ಟಿದೆ, ಇವಾಗ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅಡ್ರೆಸ್ ಕೊಡಿ, ನಾನು ಭಸ್ಮನ ಕೊಟ್ಟು ನಿಮಗೆ ಕಳಿಸ್ತೀನಿ ಅಂತ ಹೇಳಿ. ವೀಕ್ಷಕರೇ, ನಾವು ಕೊಟ್ಬಿಡ್ಬೋದು, ಬಟ್ ಕೊಡೋದೇನು ದೊಡ್ಡಸ್ತಿಕೆ ಅಲ್ಲ. ಬಟ್ ಭಗವಂತ ದತ್ತಾತ್ರೇಯ ಮಹಾರಾಜರ ಅವತಾರಿ ಶ್ರೀ ಸ್ವಾಮಿ ಸಮರ್ಥರು ಅವ್ರ ಕಷ್ಟಕ್ಕೆ ನಿಂತ್ಕೊಳ್ಳೋದು ತುಂಬಾ ಮುಖ್ಯ. ಅದು ನಮ್ಮ ಕೈಯಲ್ಲಿಲ್ಲ. ಭಸ್ಮ ತಗೊಳ್ಳಿ ಅಂತ ನಾನು ಕೊಡ್ಬೋದು, ಬಿಕಾಸ್ ಆ ಭಸ್ಮಕ್ಕೆ ಶಕ್ತಿ ತುಂಬಿ ಇರುವಂಥವರ ಸಮಸ್ಯೆ ಬಗೆಹರಿಯೋದು ನನ್ನಿಂದಲ್ಲ, ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿ ಸಮರ್ಥರು. ಇವರು ಸುಮಾರು 20 ದಿನಗಳ ಹಿಂದೆ ನನ್ನ ಹತ್ರ ಭಸ್ಮ ಎಲ್ಲ ತರಿಸ್ಕೊತಾರೆ. ಭಸ್ಮ ತರಿಸ್ಕೊಂಡು ಆದಮೇಲೆ ಇವತ್ತು ಹೋದ ಗುರುವಾರ ಇವರು ಇದನ್ನು ತಕ್ಕಮಟ್ಟಿಗೆ ಪರವಾಗಿಲ್ಲ ಅಂಥೇಳಿ ಆರತಿಗೂ ಅಟೆಂಡ್ ಆಗಿರ್ತಾರೆ, ಸಂಡೇ ಮತ್ತು ಗುರುವಾರ. ಇವತ್ತು ಬೆಳಿಗ್ಗೆ ಇವರು ನನಗೆ ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ, ಸಂತೋಷಣ, ಆ್ಯಕ್ಚುಲಿ ನಾನು ಸತ್ತೋಗಬೇಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದಾಗ ದೇವರಂಗೆ ಬಂದು ನೀವು ನನಗೆ ಸ್ವಾಮಿ ಸಮರ್ಥರ ದಾರಿ ತೋರಿಸಿದ್ರ. ನನ್ನ ದೇಹದಲ್ಲಿ ಉಸಿರಿರೋ ತನಕ ನಾನು ಸ್ವಾಮಿ ಮಹಾರಾಜರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇವಾಗ ತುಂಬ ಚೆನ್ನಾಗಿದ್ದೀನಿ. ನಾನು ಏನು ಹೇಳಿದ್ದೀನಿ ಅದನ್ನು ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ದಾರೆ. ಏನು ಮಾಡಿದಾರಪ್ಪ ಅಂತಂದರೆ, ಪ್ರತಿ ದಿವಸ ನನ್ನ ಹೋಮ ನೋಡಿದ್ದಾರೆ. ಓಕೆ, ತಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಆ ಹೋಮದ ಸೇವೆನ ತಗೊಂಡಿದ್ದಾರೆ. ವಾಪಸ್ಸು ಆ ಹೋಮದಲ್ಲಿ ಸಿಕ್ಕಿರ್ತಕ್ಕಂಥ ಭಸ್ಮನ ಇವರು ಮಾಡಿರೋದೇನು ಅಂತಂದರೆ, ಆ ಭಸ್ಮ ಹಾಕ್ಕೊಂಡು ಸ್ನಾನ ಮಾಡಿದ್ದಾರೆ. ಪ್ರತಿ ದಿವಸ ನಾನು ಕೊಟ್ಟಿರ್ತಕ್ಕಂಥ ಕುಂಕುಮ ಹಣೆಗಿಟ್ಕೊಂಡಿದ್ದಾರೆ, ಭಸ್ಮ ನಾನು ಕೂಡ ಹಣೆಗಿಟ್ಕೊಂಡಿದ್ದಾರೆ. ಭಸ್ಮ ಹಾಕ್ಕೊಂಡು ಸ್ನಾನ ಮಾಡಿದ್ದಾರೆ. ಸಿಂಪ್ಲಿ ಆಗಿ ಹೇಳಬೇಕು ಅಂತಂದರೆ, ತಾರಕ ಮಂತ್ರನ 21 ಸಾರಿ ಧ್ಯಾನ ಮಗ್ನಸ್ಥರಾಗಿ ಕೂತ್ಕೊಂಡು ತಾರಕ ಮಂತ್ರನ ಹೇಳಿದ್ದಾರೆ. ಇಷ್ಟೇ ಮಾಡಿರೋದು ಇವರು. ಬಟ್ ನೋಡಿ, ಈ 3 ವರ್ಷದ ಪ್ರೀತಿಯಿಂದ ಹೊರಗಡೆ ಬರೋದಿದೆಯಲ್ಲ, ಇಟ್ಸ್ ಅ ಹೈಲಿ ಇಂಪಾಸಿಬಲ್. ಅದು ಅವರಿಂದ ಮಾತ್ರ ಸಾಧ್ಯ, ಅದರಿಂದ ಹೊರಗಡೆ ತೆಗೆಯೋದು. ಬಿಕಾಸ್ ನಮಗೂ ಆಸೆ ಇತ್ತು ಆ ಹುಡುಗನ ಜೊತೆನೇ ಅವ್ರ ಮದುವೆ ಆಗಬೇಕು ಅಂತೇಳಿ. ಬಟ್ ಇವರು ಏನು ಹೇಳ್ತಾರೆ ಇವಾಗಂದರೆ, ಬೇಡ ಸಂತೋಷಣ, ಚೆನ್ನಾಗಿರಲಿ, ಇಷ್ಟ ಇಲ್ದಿರೋ ಜಾಗದಲ್ಲಿ ನಾವಿರಬಾರ್ದು, ಬೇಡ ಅಂತ ಅವರು ನನ್ನನ್ನು ನಿರಾಕರಿಸಿದ್ದಾರೆ. ಬಟ್ ನನಗೆ ನಂಬಿಕೆ ಇದೆ, ಮಹಾರಾಜರು ನನಗೆ ಅದಕ್ಕಿಂತ ಒಳ್ಳೆ ಹುಡುಗನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಆತ್ಮವಿಶ್ವಾಸ ಇದೆ ಅಂತೇಳಿ ಇವತ್ತಿನ ದಿನ ಬೆಳಗ್ಗೆ ಆ ಹುಡುಗಿ ಅಂದರೆ ಸ್ವಾಮಿ ಭಕ್ತಳು ನನ್ನ ಹತ್ರ ತನ್ನ ನೋವನ್ನು ಹಂಚ್ಕೊಂಡಿದ್ದಾಳೆ. ಈ ಥರ ನೋವು, ದುಃಖ, ಸಂಕಟ ನಿಮ್ಮ ಜೊತೆ ಇದ್ದು ನಿಮಗೆ ಸ್ವಾಮಿ ಮಹಾರಾಜರು ಕೈ ಹಿಡಿದಿರೋ ಪಕ್ಷದಲ್ಲಿ ಆ ವಿಡಿಯೋನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಪ್ರೀತಿ ಆ ಕ್ಷಣಗಳನ್ನು ತಿಳಿಸಿ. ಯಾಕಂದರೆ ಆ ಒಂದು ತಿಳಿಸಿದಾಗ ಅದರಿಂದ ಒಂದು 10 ಜನ ಭಕ್ತಾದಿಗಳು ಹುಟ್ಕೋತಾ ಇದ್ದಾರೆ ಅಂಥೇಳಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.